ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ಅಂದ್ರೆ ಅದು ಕೇವಲ ಒಂದು ಮಣ್ಣಿನ ತುಂಡಲ್ಲ, ಅದೊಂದು ಪವಿತ್ರವಾದ ಪುಣ್ಯ ಭೂಮಿ. ಶ್ರೀರಾಮಚಂದ್ರನು ನಡೆದಾಡಿದ ಈ ನೆಲದಲ್ಲಿ ಆತನ ನಾಮಸ್ಮರಣೆ ಪ್ರತಿಯೊಬ್ಬ ಭಾರತೀಯನ ಉಸಿರಿನಲ್ಲೂ ಕೂಡ ಬೆರೆತು ಹೋಗಿದೆ. ಆದ್ರೆ ಇದೇ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ನಮ್ಮದೇ ದೇವರ ಪ್ರತಿಮೆಯನ್ನ ಧ್ವಂಸ ಮಾಡ್ತೀವಿ ಅಂತ ಗಡಿಯಾಚೆಯಿಂದ ಬಂದ ಕೆಲವು ಮತಾಂಧರು ಬೆದರಿಕೆ ಹಾಕಿದ್ರೆ ನಮ್ಮ ದೇಶದ ಆಂತರಿಕ ಭದ್ರತೆ ಮತ್ತು ಹಿಂದೂಗಳ ಸಹನೆ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದನ್ನ ನೀವು ಒಮ್ಮೆ ಊಹಿಸಿ ನೋಡಿ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇದೀಗ ಒಂದು ಕರಾಳ ಷಡ್ಯಂತ್ರದ ಸುಳಿವು ಲೀಕ್ ಆಗಿದೆ. ಬರೋಬ್ಬರಿ 50 ಅಡಿ ಎತ್ತರದ ಅತ್ಯಂತ ಸುಂದರವಾದ ಶ್ರೀರಾಮನ ಪ್ರತಿಮೆ ಕೆಲವು ಬಾಂಗ್ಲಾ ಮೂಲದ ಮತಾಂಧರ ಕಣ್ಣನ್ನ ವಿಪರೀತವಾಗಿ ಕುಗ್ತಾ ಇದೆ. ಆ ಪವಿತ್ರವಾದ ಮೂರ್ತಿಯನ್ನ ಹೇಗಾದ್ರೂ ಮಾಡಿ ಕೆಡವಬೇಕು, ಭಗ್ನಗೊಳಿಸಬೇಕು ಅಂತ ಅವರು ಕದ್ದು ಮುಚ್ಚಿ ಪ್ಲಾನ್ ಮಾಡ್ತಾ ಇರುವ ಆಘಾತಕಾರಿ ರಿಪೋರ್ಟ್ ಇದೀಗ ಜಗಜ್ಜಾಹೀರಾಗಿದೆ. ಅಷ್ಟಕ್ಕೂ ಈ 50 ಅಡಿಯ ಬೃಹತ್ ಶ್ರೀರಾಮನ ಮೂರ್ತಿ ಎಲ್ಲಿದೆ? ಆ ಮೂರ್ತಿಯನ್ನ ಕಂಡ್ರೆ ಬಾಂಗ್ಲಾ ಮೂಲದ ವಲಸಿಗರಿಗೆ ಮತ್ತು ಮತಾಂಧರಿಗೆ ಇಷ್ಟೊಂದು ಉರಿ ಶುರುವಾಗೋದ್ಯಾಕೆ? ದೇವರ ಪ್ರತಿಮೆಯನ್ನ ಧ್ವಂಸ ಮಾಡಲು ಅವರು ರೂಪಿಸಿರುವಂತಹ ಕರಾಳ ಬ್ಲೂ ಪ್ರಿಂಟ್ ಆದ್ರೂ ಎಂಥದ್ದು? ಭಾರತದ ನೆಲದಲ್ಲಿ ನಿಂತ್ಕೊಂಡು ಹಿಂದೂಗಳ ದೇವರನ್ನೇ ಅವಮಾನಿಸುವ ಇವರ ಅಹಂಕಾರದ ಹಿಂದಿರುವಂತಹ ರಹಸ್ಯ ಶಕ್ತಿಗಳು ಯಾವುವು? ಇಂತಹ ಭೀಕರ ಬೆದರಿಕೆಗಳ ನಡುವೆಯೂ ಕೂಡ ಮೌನವಾಗಿರುವಂತಹ ಸೆಕ್ಯುಲರ್ ನಾಯಕರ ಅಸಲಿ ಬಣ್ಣ ಏನು? ಈ ಕರಾಳ ಜಾಲವನ್ನ ಉಡಿಸ್ ಮಾಡಲು ಗುಪ್ತಚರ ಇಲಾಖೆ ಹೆಣೆದಿರುವಂತಹ ಆ ಮೆಗಾ ಸ್ಕೆಚ್ ಹೇಗಿದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಸನಾತನ ಧರ್ಮದ ಮೇಲಿನ ಈ ದಾಳಿಯ ಪ್ರತಿಯೊಂದು ಗುಟ್ಟನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ನಮ್ಮ ಧರ್ಮ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಶ್ರೀರಾಮನ ವಿಗ್ರಹವನ್ನ ಕೆಡವುತ್ತೀನಿ ಅಂತ ಹೇಳಿರುವಂತಹ ಮತಾಂಧರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ವಿವಾದದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಆ ಪ್ರತಿಮೆಯ ಹಿಂದಿರುವಂತಹ ಕೋಟ್ಯಾಂತರ ಹಿಂದೂಗಳ ಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಬರೋಬ್ಬರಿ 50 ಅಡಿ ಎತ್ತರದ ಬೃಹತ್ ಶ್ರೀರಾಮಚಂದ್ರನ ಮೂರ್ತಿ. ಆ ಮೂರ್ತಿಯನ್ನ ಕೇವಲ ಕಲ್ಲು ಮಣ್ಣುಗಳಿಂದ ಕಟ್ಟಿಲ್ಲ, ಬದಲಾಗಿ ಪ್ರತಿಯೊಬ್ಬ ಭಕ್ತನ ಬೆವರು ಮತ್ತು ಭಕ್ತಿಯಿಂದ ನಿರ್ಮಾಣ ಮಾಡಲಾಗಿದೆ. ಆಕಾಶದತ್ತ ತಲೆ ಎತ್ತಿ ನಿಂತಿರುವಂತಹ ಆ ಕೋದಂಡರಾಮನ ಮೂರ್ತಿಯನ್ನ ನೋಡಿದ್ರೆ ಎಂತಹ ನಾಸ್ತಿಕನ ಮನಸ್ಸಿನಲ್ಲೂ ಕೂಡ ಒಮ್ಮೆ ರೋಮಾಂಚನವಾಗುತ್ತೆ. ಅದು ಕೇವಲ ಒಂದು ಧಾರ್ಮಿಕ ಸಂಕೇತವಲ್ಲ, ಬದಲಾಗಿ ಅದು ಭಾರತೀಯ ಸಾಂಸ್ಕೃತಿಕ ಸ್ವಾಭಿಮಾನ ಅತಿ ದೊಡ್ಡ ಹೆಗ್ಗುರುತಾಗಿದೆ. ಆದ್ರೆ ಇದೇ ಸ್ವಾಭಿಮಾನದ ಸಂಕೇತ ಈಗ ಕೆಲವು ಮತಾಂಧರ ಕಣ್ಣಿಗೆ ಕಪ್ಪು ಚುಕ್ಕಿಯಾಗಿ ಕಾಣಿಸ್ತಾ ಇದೆ. ನಮ್ಮ ದೇಶದೊಳಗೆ ಅಕ್ರಮವಾಗಿ ನುಸುಳಿ ಬರುವಂತಹ ಅಥವಾ ಆ ಕರಾಳ ಮನಸ್ಥಿತಿಯನ್ನು ಬೆಂಬಲಿಸುವ ಕೆಲವು ಬಾಂಗ್ಲಾ ಮೂಲದ ಮೂಲಭೂತವಾದಿಗಳಿಗೆ, ರೋಹಿಂಗ್ಯಾ ಮುಸ್ಲಿಮರಿಗೆ ಈ ರಾಮನ ಮೂರ್ತಿಯನ್ನ ಕಂಡ್ರೆ ಅಕ್ಷರಶಃ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗ್ತಾ ಇದೆ. ಅವರು ಆ ಮೂರ್ತಿ ಇರುವಂತಹ ಜಾಗದ ಸುತ್ತಮುತ್ತ ಓಡಾಡಿದಾಗಲೆಲ್ಲ ವಿಪರೀತ ದ್ವೇಷ ಕಾರ್ತಾ ಇದ್ದಾರೆ. ಇಷ್ಟು ದೊಡ್ಡ ಮೂರ್ತಿಯನ್ನ ಇಲ್ಲಿ ಯಾಕೆ ಕಟ್ಟಿದ್ರು? ಇದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಒಳಗೊಳಗೆ ಕುದಿತಾ ಇದ್ದಾರೆ. ಹಿಂದೂಗಳ ದೇವರ ಮೂರ್ತಿ ಇಷ್ಟು ಭವ್ಯವಾಗಿ ತಲೆ ಎತ್ತಿ ನಿಂತಿರುವುದು ಅವರ ಕಣ್ಣನ್ನ ವಿಪರೀತವಾಗಿ ಕಿಕ್ತಾ ಇದೆ. ಇದೇ ದ್ವೇಷ ಈಗ ಒಂದು ಕರಾಳ ಬೆದರಿಕೆಯಾಗಿ ರೂಪಾಂತರಗೊಂಡಿದೆ ಎನ್ನುವುದು ಆತಂಕದ ವಿಚಾರವಾಗಿದೆ. ಈ ಮತಾಂಧರು ತಮ್ಮ ದ್ವೇಷವನ್ನ ಕೇವಲ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ, ಬದಲಾಗಿ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಹಾಕ್ತಾ ಇದ್ದಾರೆ. ರಹಸ್ಯ ಟೆಲಿಗ್ರಾಮ್ ಗ್ರೂಪ್ಗಳು ಮತ್ತು ವಾಟ್ಸ್ಆಪ್ ಚಾಟ್ ಗಳಲ್ಲಿ ಈ ಮೂರ್ತಿಯ ಫೋಟೋವನ್ನ ಶೇರ್ ಮಾಡಿಕೊಂಡು ಇದನ್ನ ಹೇಗಾದ್ರೂ ಮಾಡಿ ಧ್ವಂಸ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ರಾತ್ರಿಯ ಕಗ್ಗತ್ತಲಿನಲ್ಲಿ ಮೂರ್ತಿಯ ಮೇಲೆ ಕಪ್ಪು ಬಣ್ಣ ಎರಚುವ ಅಥವಾ ಕ್ರೇನ್ಗಳನ್ನ ಬಳಸಿ ಮೂರ್ತಿಯನ್ನ ಭಗ್ನಗೊಳಿಸುವ ಕರಾಳ ಐಡಿಯಾವನ್ನ ಹಂಚಿಕೊಳ್ತಾ ಇದ್ದಾರಂತೆ. ಭಾರತದ ಕಾನೂನು ಸುವ್ಯವಸ್ಥೆಗೆ ಡೈರೆಕ್ಟ್ ಆಗಿ ಸವಾಲು ಹಾಕುವ ಇವರ ಈ ಅಹಂಕಾರ ಇಡೀ ಹಿಂದೂ ಸಮಾಜವನ್ನ ಕಂಪ್ಲೀಟ್ ಆಗಿ ಕೆರಳಿಸಿದೆ. ಅಷ್ಟಕ್ಕೂ ಈ ಮತಾಂಧರಿಗೆ ಮೂರ್ತಿಯನ್ನ ಕಂಡ್ರೆ ಇಷ್ಟೊಂದು ವಿಪರೀತ ಕೋಪ ಯಾಕೆ ಬರುತ್ತೆ ಎನ್ನುವುದರ ಹಿಂದೆ ಒಂದು ಭಾರಿ ದೊಡ್ಡ ಕರಾಳ ಇತಿಹಾಸವಿದೆ. ಮೂರ್ತಿ ಪೂಜೆ ಮಾಡುವುದು ಹಿಂದೂ ಧರ್ಮದ ಅತಿ ದೊಡ್ಡ ನಂಬಿಕೆ. ಆದರೆ ಈ ಮೂಲಭೂತವಾದಿಗಳ ಸಿದ್ಧಾಂತದ ಪ್ರಕಾರ ಮೂರ್ತಿ ಪೂಜೆ ಎನ್ನುವುದು ಅತಿ ದೊಡ್ಡ ಅಪರಾಧ ಅಂದ್ರೆ ಶುರಕಂತ. ನೂರಾರು ವರ್ಷಗಳ ಹಿಂದೆ ವಿದೇಶಿ ದಾಳಿಕೋರರು ಭಾರತಕ್ಕೆ ಬಂದು ಸಾವಿರಾರು ಸುಂದರವಾದ ದೇಗುಲಗಳನ್ನ ಮತ್ತು ಮೂರ್ತಿಗಳನ್ನ ಧ್ವಂಸ ಮಾಡಿದ್ದು ಇದೇ ಕರಾಳ ಸಿದ್ಧಾಂತದ ಆಧಾರದ ಮೇಲೆ. ಈಗ ಅದೇ ವಂಶಾವಳಿಯ ಕರಾಳ ಮನಸ್ಥಿತಿ ಬಾಂಗ್ಲಾ ಮತಾಂಧರ ರೂಪದಲ್ಲಿ ಮತ್ತೆ ಜಾಗೃತವಾಗಿದೆ ಎನ್ನುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಮತಾಂಧರ ಅಸಲಿ ಬಣ್ಣ ಎಂಥದ್ದು ಅನ್ನೋದನ್ನ ನೋಡ್ಬೇಕಾದ್ರೆ ನಾವೊಮ್ಮೆ ಗಡಿಯಾಚೆಗಿನ ಬಾಂಗ್ಲಾದೇಶದ ಕಡೆಗೆ ನೋಡ್ಬೇಕಾಗತ್ತೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಗಲಭೆಗಳ ಸಮಯದಲ್ಲಿ ಅಲ್ಲಿನ ಮುಗ್ಧ ಹಿಂದೂಗಳ ಮೇಲೆ ನಡೆದಂತಹ ಈ ಭೀಕರ ದೌರ್ಜನ್ಯ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಿತ್ತು. ನೂರಾರು ದುರ್ಗಾ ಪೂಜಾ ಮಂಟಪಗಳನ್ನ ಧ್ವಂಸ ಮಾಡಲಾಯಿತು, ಪುರಾತನ ದೇವಾಲಯಗಳಿಗೆ ಬೆಂಕಿ ಇಡಲಾಯಿತು, ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಆಸ್ತಿ ಪಾಸ್ತಿಗಳನ್ನ ಕಂಪ್ಲೀಟ್ ಆಗಿ ಲೂಟಿ ಮಾಡಲಾಯಿತು. ಅಲ್ಲಿ ಹಿಂದೂ ದೇವರ ಮೂರ್ತಿಗಳನ್ನ ಭಗ್ನಗೊಳಿಸಿದ ಅದೇ ರಾಕ್ಷಸರು ಈಗ ಭಾರತದ ಗಡಿಯೊಳಗೆ ನುಸುಳಿ ಬಂದು ಇಲ್ಲಿರುವ ರಾಮ ಮೂರ್ತಿಯ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ ಎನ್ನುವುದು ಅತಿ ದೊಡ್ಡ ಭದ್ರತಾ ಬಿಕ್ಕಟ್ಟಾಗಿದೆ. ಈ ಬೆದರಿಕೆ ಹಾಕ್ತಾ ಇರುವವರು ಎಲ್ಲಿಂದಲೂ ಆಕಾಶದಿಂದ ಇಳಿದು ಬಂದಿಲ್ಲ. ಇವರು ನಮ್ಮದೇ ದೇಶದ ಗಡಿಗಳನ್ನ ಆಕ್ರಮಿಸಿ ದಾಟಿ ಬಂದು ಇಲ್ಲಿ ಬೇರೂರಿರುವಂತಹ ನುಸುಳುಕೋರರು. ಯಾವುದೇ ಪಾಸ್ಪೋರ್ಟ್ ಅಥವಾ ವೀಸಾ ಇಲ್ಲದೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಗಡಿಗಳ ಮೂಲಕ ಭಾರತದೊಳಗೆ ನುಗ್ಗುವ ಇವರು ದೆಹಲಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿ
ಸೆಟ್ಲ್ ಆಗಿದ್ದಾರೆ. ನಮ್ಮ ದೇಶದ ಸಂಪನ್ಮೂಲಗಳನ್ನ ಬಳಸಿಕೊಂಡು ನಮ್ಮ ದೇಶದ ಅನ್ನವನ್ನ ತಿಂದು ನಮ್ಮದೇ ದೇವರ ಮೂರ್ತಿನ ಕೆಡುತ್ತೀವಿ ಅಂತ ಹೇಳುವ ಮಟ್ಟಕ್ಕೆ ಇವರು ಧೈರ್ಯ ಬೆಳೆಸಿಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಆಂತರಿಕ ಭದ್ರತಾ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ. ಈ ಮತ್ತಂದರು ಇಷ್ಟೊಂದು ಧೈರ್ಯವಾಗಿ ಮೆರೆಯಲು ಅಸಲಿ ಕಾರಣ ಇವರಿಗೆ ಸಿಗ್ತಾ ಇರುವಂತಹ ನಕಲಿ ದಾಖಲೆಗಳು, ರಕ್ಷಣೆ ಅಂದ್ರೆ ಫೇಕ್ ಐಡೆಂಟಿಟಿ. ಕೆಲವು ಭ್ರಷ್ಟ ಸ್ಥಳೀಯ ನಾಯಕರ ಬೆಂಬಲದಿಂದಾಗಿ ಈ ಅಕ್ರಮ ವಲಸಿಗರು ಕೆಲವು ದಿನಗಳಲ್ಲಿ ಭಾರತದ ಅಧಿಕೃತ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಒಮ್ಮೆ ಇವರ ಕೈಗೆ ಈ ದಾಖಲೆಗಳು ಸಿಕ್ಕರೆ ಇವರು ಅಧಿಕೃತ ಭಾರತೀಯ ನಾಗರಿಕರಾಗಿ ಬದಲಾಗ್ಬಿಡ್ತಾರೆ. ನಂತರ ಇವರು ಗುಂಪು ಕಟ್ಟಿಕೊಂಡು ಹಿಂದೂಗಳ ಆಚರಣೆಗಳನ್ನ ವಿರೋಧಿಸಲು ಶುರು ಮಾಡ್ತಾರೆ. ಇವರೇ ಭವಿಷ್ಯದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವ ಆಂತರಿಕ ಸ್ಲೀಪರ್ ಸೆಲ್ ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. 50 ಅಡಿಯ ಶ್ರೀರಾಮನ ಮೂರ್ತಿಗೆ ಇಷ್ಟೊಂದು ಭಾರಿ ದೊಡ್ಡ ಬೆದರಿಕೆ ಬಂದರೂ ಕೂಡ ನಮ್ಮ ದೇಶದ ಸೆಕ್ಯುಲರ್ ನಾಯಕರು ಮತ್ತು ಬುದ್ಧಿಜೀವಿಗಳು ಕಂಪ್ಲೀಟ್ ಆಗಿ ಕಣ್ಮುಚ್ಚಿಕೊಳ್ತಿದ್ದಾರೆ. ಯಾವುದೇ ಒಂದು ಸಣ್ಣ ಘಟನೆ ನಡೆದಾಗ ಪ್ರಜಾಪ್ರಭುತ್ವ ನಾಶವಾಯಿತು, ಅಸಹಿಷ್ಣುತೆ ಹೆಚ್ಚಾಗ್ತಾ ಇದೆ ಅಂತ ಬೊಬ್ಬೆ ಹೊಡೆಯುವ ಈ ಕಪಟ ನಾಯಕರಿಗೆ ಹಿಂದೂ ದೇವರ ಮೂರ್ತಿಯ ಮೇಲಿನ ಬೆದರಿಕೆ ಮಾತ್ರ ಕಣ್ಣಿಗೆ ಕಾಣೋದಿಲ್ಲ. ಒಂದ್ ವೇಳೆ ಬೇರೆ ಧರ್ಮದ ಪ್ರಾರ್ಥನಾ ಮಂದಿರದ ಮೇಲೆ ಒಂದು ಸಣ್ಣ ಕಲ್ಲು ಬಿದ್ರೂ ಕೂಡ ಇಷ್ಟೊತ್ತಿಗೆ ಇಡೀ ದೇಶಾದ್ಯಂತ ಕ್ಯಾಂಡಲ್ ಲೈಟ್ ಮಾರ್ಚ್ ಗಳನ್ನ ನಡೆಸ್ತಾ ಇದ್ರು. ಈ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಹಿಂದೂಗಳ ಮನಸ್ಸಿನಲ್ಲಿ ಭಾರಿ ದೊಡ್ಡ ಆಕ್ರೋಶ ಜ್ವಾಲಾಮುಖಿಯಾಗಿ ಸೃಷ್ಟಿ ಮಾಡಿದೆ. ಸನಾತನ ಧರ್ಮ ಯಾವಾಗ್ಲೂ ಕೂಡ ಶಾಂತಿ ಮತ್ತು ಸಹಿಷ್ಣುತೆಯನ್ನ ಬೋಧಿಸುತ್ತೆ, ಆದ್ರೆ ಸಹನೆಗೂ ಒಂದು ಮಿತಿ ಇರುತ್ತೆ. ತಮ್ಮ ಕಣ್ಣ ಮುಂದೆಯೇ ತಮ್ಮ ಆರಾಧ್ಯ ದೈವದ ಮೂರ್ತಿಯನ್ನ ಕೆಡುತ್ತೀವಿ ಅಂತ ಯಾರಾದ್ರೂ ಬಹಿರಂಗವಾಗಿ ಬೆದರಿಕೆ ಹಾಕಿದ್ರೆ ಯಾವ ಹಿಂದೂ ತಾನೇ ಸುಮ್ಮನೆ ಕೂರಲು ಸಾಧ್ಯ? ಸ್ಥಳೀಯ ಹಿಂದೂ ಸಂಘಟನೆಗಳು ಮತ್ತು ಯುವಕರು ಈಗ ಮೂರ್ತಿಯ ರಕ್ಷಣೆಗೆ ಸ್ವತಃ ತಾವೇ ಕಾವಲು ನಿಲ್ಲಲು ಸಿದ್ಧರಾಗಿದ್ದಾರೆ. ನಮ್ಮ ದೇವರ ಮೇಲೆ ಒಂದು ಸಣ್ಣ ಗೀರು ಬಿದ್ದರೂ ಕೂಡ ನಾವು ಇಡೀ ರಾಜ್ಯವನ್ನ ಸ್ತಬ್ಧ ಮಾಡ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನ ಅವರು ಆಡಳಿತ ಯಂತ್ರಕ್ಕೆ ರವಾನಿಸಿದ್ದಾರೆ. ಇದು ಮುಂಬರುವ ದಿನಗಳಲ್ಲಿ ಭಾರಿ ದೊಡ್ಡ ಸಂಘರ್ಷಕ್ಕೆ ನಾಂದಿ ಹಾಡುವ ಲಕ್ಷಣಗಳು ಕೂಡ ದಟ್ಟವಾಗಿದೆ. ಮೂರ್ತಿ ಧ್ವಂಸ ಬೆದರಿಕೆಗಳು ವೈರಲ್ ಆಗ್ತಾ ಇದ್ದಂತೆ ರಾಜ್ಯ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಗುಪ್ತಚರ ದಳಗಳು ಕಂಪ್ಲೀಟ್ ಆಗಿ ಅಲರ್ಟ್ ಮೋಡ್ ಗೆ ಶಿಫ್ಟ್ ಆಗಿವೆ. ಸೈಬರ್ ಕ್ರೈಮ್ ಅಧಿಕಾರಿಗಳು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ದ್ವೇಷ ಹರಡ್ತಾ ಇರುವಂತಹ ಆ ಕರಾಳ IP ಅಡ್ರೆಸ್ ಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಗಳಾಗಿದ್ದಾರೋ ಅವರನ್ನ ರಾತ್ರೋರಾತ್ರಿ ಅರೆಸ್ಟ್ ಮಾಡುವ ಭಾರಿ ದೊಡ್ಡ ಆಪರೇಷನ್ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮೂರ್ತಿಯ ಹತ್ತಿರ ಒಂದು ಸಣ್ಣ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಲಾಗಿದೆ. 50 ಅಡಿಯ ರಾಮನ ಮೂರ್ತಿಯ ರಕ್ಷಣೆಗೆ ಈಗ ಕಂಪ್ಲೀಟ್ ಆಗಿ ಹೈಟೆಕ್ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಮೂರ್ತಿಯ ಸುತ್ತಮುತ್ತ 24 ಗಂಟೆಗಳ ಕಾಲ ಕೆಲಸ ಮಾಡುವ ಅತ್ಯಾಧುನಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ರಾತ್ರಿಯ ಕತ್ತಲಲ್ಲಿ ಕಂಡಿಡಲು ನೈಟ್ ವಿಷನ್ ಡ್ರೋನ್ ಗಳನ್ನು ಕೂಡ ಆರಿಸಲಾಗಿದೆ. ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು ಆ ಜಾಗವನ್ನ ಕಂಪ್ಲೀಟ್ ಆಗಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೂರ್ತಿಯ ಬಳಿ ಬರುವಂತಹ ಪ್ರತಿಯೊಬ್ಬ ಅನುಮಾನಾಸ್ಪದ ವ್ಯಕ್ತಿಯನ್ನು ಕೂಡ ಕೂಲಂಕುಷವಾಗಿ ತಪಾಸಣೆ ಮಾಡಲಾಗ್ತಾ ಇದೆ. ಭದ್ರತೆಯ ಈ ಉಕ್ಕಿನ ಕೋಟೆಯನ್ನ ಬೆದರಿಸಲು ಯಾವ ಮತ್ತಾಂಧನಿಗೂ ಕೂಡ ಸಾಧ್ಯವಿಲ್ಲ ಎನ್ನುವ ಸಂದೇಶವನ್ನ ಸ್ಪಷ್ಟಪಡಿಸಲಾಗ್ತಾ ಇದೆ. ಇಂತಹ ಕರಾಳ ಬೆದರಿಕೆಯನ್ನ ಹಾಕುವ ಮತ್ತಾಂಧರ ಹೆಡೆಮುರಿ ಕಟ್ಟಲು ಕೇವಲ ಜೈಲು ಶಿಕ್ಷೆ ಸಾಕಾಗೋದಿಲ್ಲ. ಇವರ ವಿರುದ್ಧ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಮಾಡೆಲ್ ಆಕ್ಷನ್ ಅನ್ನ ಶುರು ಮಾಡಬೇಕಾದ ಅನಿವಾರ್ಯತೆ ಕೂಡ ಇದೆ. ಯಾರು ತಮ್ಮ ಮೂರ್ತಿಗಳನ್ನ ಕೆಡವಲು ಪ್ಲಾನ್ ಮಾಡ್ತಾರೋ ಅವರ ಅಕ್ರಮ ಆಸ್ತಿಯನ್ನ ಮತ್ತು ಮನೆಗಳನ್ನ ಕಂಪ್ಲೀಟ್ ಆಗಿ ನೆಲಸಮ ಮಾಡಬೇಕು. ಅವರ ನಕಲಿ ದಾಖಲೆಗಳನ್ನ ರದ್ದುಪಡಿಸಿ ಅವರನ್ನ ಡೈರೆಕ್ಟ್ ಆಗಿ ಡಿಪೋರ್ಟ್ ಅಂದ್ರೆ ಗಡಿಪಾರು ಮಾಡಬೇಕು. ಕಾನೂನಿನ ಇಂತಹ ಕಠಿಣ ಭಯವಿದ್ರೆ ಮಾತ್ರ ಈ ಮೂಲಭೂತವಾದಿಗಳಿಗೆ ಭಾರತದಲ್ಲಿ ಬದುಕುವ ಯೋಗ್ಯತೆ ಇಲ್ಲ ಎನ್ನುವಂತಹ ಅಸಲಿ ಸತ್ಯಾರ್ಥವಾಗುತ್ತೆ. ಮತಾಂಧರು ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಶ್ರೀರಾಮನೆಂದರೆ ಕೇವಲ ಮರ್ಯಾದಾ ಪುರುಷೋತ್ತಮನಲ್ಲ, ಆತ ದುಷ್ಟ ಶಿಕ್ಷಕನು ಕೂಡ ಹೌದು. ರಾಮ ಬಿಲ್ಲು ಹಿಡಿದು ನಿಂತರೆ ಎಂತಹ ರಾವಣನ ಸಾಮ್ರಾಜ್ಯವು ಕೂಡ ಕಂಪ್ಲೀಟ್ ಆಗಿ ಧೂಳಿಪಟವಾಗಲೇಬೇಕು. ನಮ್ಮ ತಾಳ್ಮೆಯನ್ನ ದೌರ್ಬಲ್ಯ ಅಂತ ತಿಳಿದುಕೊಂಡ್ರೆ ಅದು ಅವರ ಅತಿ ದೊಡ್ಡ ಮೂರ್ಖತನ. ಸನಾತನ ಧರ್ಮದ ಶಕ್ತಿಯ ಮುಂದೆ ಯಾವುದೇ ಮೂಲಭೂತವಾದಿ ಸಿದ್ಧಾಂತಗಳು ಕೂಡ ಇತಿಹಾಸದಲ್ಲಿ ನಿಲ್ಲೋದಿಲ್ಲ ಮತ್ತು ಭವಿಷ್ಯದಲ್ಲೂ ಕೂಡ ನಿಲ್ಲಲು ಸಾಧ್ಯವಿಲ್ಲ ಎನ್ನುವ ಉಕ್ಕಿನಂತಹ ಸತ್ಯವನ್ನ ಅವರು ಒಪ್ಪಿಕೊಳ್ಳಲೇಬೇಕು. ಈ ಮತಾಂಧರನ್ನ ಕೇವಲ ಭಾವನಾತ್ಮಕವಾಗಿ ಎದುರಿಸಿದರೆ ಸಾಲದು, ಅವರ ವಿರುದ್ಧ ಕಠಿಣ ಕಾನೂನು ಹೋರಾಟಗಳು ಕೂಡ ನಡೀಬೇಕಾಗಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ, ಆಂತರಿಕ ಭದ್ರತೆಗೆ ಬೆದರಿಕೆ ಹಾಕುವ ಇವರ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂತಂದ್ರೆ NSA ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು. ಯಾರು ಇವರಿಗೆ ಆಶ್ರಯ ಕೊಟ್ಟಿರ್ತಾರೋ ಅವರನ್ನ ಕೂಡ ದೇಶದ್ರೋಹಿಗಳು ಅಂತ ಪರಿಗಣಿಸಿ ಜೈಲಿಗೆ ಅಟ್ಟಬೇಕು. ಕಾನೂನಿನ ಬಿಸಿ ಮುಟ್ಟಿಸಿದ್ರೆ ಮಾತ್ರ ಇಂತಹ ಕೀಟಗಳು ಮತ್ತೆ ತಲೆ ಎತ್ತಲು ಭಯ ಪಡ್ತಾರೆ. ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಕೇವಲ ಈ ಮೂರ್ತಿಗೆ ಮಾತ್ರವಲ್ಲದೆ ರಾಜ್ಯದ ಎಲ್ಲ ಪ್ರಮುಖ ಹಿಂದೂ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಕಂಪ್ಲೀಟ್ ಭದ್ರತೆ ಒದಗಿಸಬೇಕಾಗಿದೆ. ಹಬ್ಬ ಹರಿದಿನಗಳ ಸಮಯದಲ್ಲಿ ಮತ್ತು ಧಾರ್ಮಿಕ ಮೆರವಣಿಗೆಯ ಸಮಯದಲ್ಲಿ ಇಂತಹ ಮತ್ತಾಂಧರು ಕಲ್ಲು ತೂರಾಟ ಮಾಡುವ ಷಡ್ಯಂತರ ಮಾಡಬಹುದು. ಹೀಗಾಗಿ ಗುಪ್ತಚರ ಇಲಾಖೆ ವರದಿಗಳನ್ನ ಆಧರಿಸಿ ಮುಂಜಾಗ್ರತಾ ಕ್ರಮವಾಗಿ ಈ ರೌಡಿಗಳನ್ನ ಅರೆಸ್ಟ್ ಮಾಡುವ ಪ್ರಿವೆಂಟಿವ್ ಕಸ್ಟಡಿ ಆಪರೇಷನ್ ಗಳು ನಿರಂತರವಾಗಿ ನಡೀಲೇಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, 50 ಅಡಿಯ ಶ್ರೀರಾಮನ ಮೂರ್ತಿಯನ್ನ ಕೆಡವುತ್ತೀವಿ ಅಂತ ಬಾಂಗ್ಲಾ ಮತ್ತಾಂಧರು ಹಾಕಿರುವಂತಹ ಈ ಬೆದರಿಕೆ ಅವರ ವಿಕೃತ ಮನಸ್ಥಿತಿಯ ಕರಾಳ ಪ್ರತಿಬಿಂಬವಾಗಿದೆ. ನಮ್ಮ ಧರ್ಮ ಮತ್ತು ದೇವರನ್ನ ರಕ್ಷಿಸಿಕೊಳ್ಳಲು ನಾವು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರ್ತೀವಿ ಎನ್ನುವುದನ್ನ ಈ ಘಟನೆ ಮತ್ತೆ ಸಾಬೀತುಪಡಿಸಿದೆ. ಶತ್ರುಗಳು ಎಷ್ಟೇ ದೊಡ್ಡ ಷಡ್ಯಂತ್ರ ಮಾಡಿದ್ರು ಕೂಡ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಮೇಲೆ ಒಂದು ಸಣ್ಣ ಧೂಳಿನ ಕಣವನ್ನು ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ.
ಸನಾತನ ಧರ್ಮದ ವಿಜಯ ಪತಾಕೆ ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರದಲ್ಲಿ ಹಾರಾಡುವುದು 100% ಗ್ಯಾರಂಟಿ. ಸೊ ನಿಮ್ಗೆ ಏನನ್ಸುತ್ತೆ? ಬಾಂಗ್ಲಾ ಮೂಲದ ಮತ್ತೊಂದರು ಭಾರತದ ನೆಲದಲ್ಲೇ ನಿಂತುಕೊಂಡು ನಮ್ಮದೇ ದೇವರ ಮೂರ್ತಿಯನ್ನ ಕೆಡುತ್ತೀವಿ ಅಂತ ಬೆದರಿಕೆ ಹಾಕಿರುವುದು ಅವರ ಅಹಂಕಾರದ ಪರಮಾವಧಿ ಅಂತ ನಿಮ್ಗನ್ಸುತ್ತಾ? ಇಂತಹ ಬೆದರಿಕೆ ಹಾಕುವ ದೇಶದ್ರೋಹಿಗಳನ್ನ ಮತ್ತು ಅವರಿಗೆ ಆಶ್ರಯ ಕೊಟ್ಟಿರೋರನ್ನ ಪತ್ತೆ ಹಚ್ಚಿ ಅವರ ಅಕ್ರಮ ಆಸ್ತಿಗಳ ಮೇಲೆ ಬುಲ್ಡೋಸರ್ ಹರಿಸಬೇಕು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಇದೇ ರೀತಿ ಆಂತರಿಕ ಭದ್ರತೆ, ಧಾರ್ಮಿಕ ರಹಸ್ಯಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಭದ್ರತಾ ರಹಸ್ಯದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.